ಪ್ರತಿ ಗರ್ಭಧಾರಣೆಯಲ್ಲೂ ಆ ತಾಯಿ ಸಾವಿರಾರು ನಿರೀಕ್ಷೆ ಆಸೆಗಳನ್ನು ಕಟ್ಟಿಕೊಂಡಿದ್ದಳು. ಜನ್ಮ ಕೊಟ್ಟ ಮಗುವನ್ನು ಕೈಲಿ ಎತ್ತಿ ಲಾಲನೆ ಮಾಡಲು, ಚುಂಬಿಸಲು ಅತೀವ ಬಯಕೆಯನ್ನು ಹೊತ್ತಿದ್ದಳು. ಆದರೇನು ಮಾಡುವುದು? ಮಗು ಅಮ್ಮನ ಮುಖ ಕಾಣದೆ ಕಣ್ಮುಚ್ಚಬೇಕಾಯಿತು. ಸೃಷ್ಟಿಕರ್ತನು ಕರುಣಿಸಿದ 3 ಕುಡಿಗಳು ಕೂಡ ಅವನೆಡೆಗೆ ಯಾತ್ರೆಯಾಯಿತು. ಮನಸ್ಸು ಹಗುರವಾದಾಗ ಇದು ಸೃಷ್ಟಿಕರ್ತನ ಪರೀಕ್ಷೆ ಎಂದು ತನ್ನನ್ನು ತಾನೇ ಸಮಾಧಾನಿಸುತ್ತಾ ಕೂತಳು. ಸೃಷ್ಟಿಕರ್ತನು ನನ್ನ ಕೈ ಬಿಡನೆಂಬ ನಿರೀಕ್ಷೆಯಲ್ಲಿ ದಿನದೂಡಿದಳು. 4ನೇ ಪ್ರಸವದ ಬಳಿಕ ಆ ಮಹಿಳೆ ಕರುಳ ಕುಡಿಯ ಹೃದಯಕ್ಕೆ ಅಪ್ಪಿ ಹಿಡಿದು ಓಡೋಡಿ ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ತಲುಪಿದರು. ಪೈಗಂಬರರೇ, ನಾನು ಜನ್ಮ ಕೊಟ್ಟ 3 ಮಕ್ಕಳು ಕೂಡ ಅಸುನೀಗಿದ್ದಾರೆ. ಈ ಮಗುವಿಗಾಗಿ ತಾವು ಪ್ರಾರ್ಥಿಸಬೇಕು ಎಂದು ಆ ಮಹಿಳೆ ಅಹವಾಲಿಟ್ಟರು. ಮಹಿಳೆಯ ಸಹನಾ ಶಕ್ತಿ ಕಂಡ ಪೈಗಂಬರರು ಕೌತುಕದಿಂದ ಸಮಾಧಾನ ಪಡಿಸುತ್ತಾ, ನೀನೆಷ್ಟು ಭಾಗ್ಯವಂತೆ, ಸ್ವರ್ಗ ಪ್ರವೇಶಕ್ಕೆ ಆ ಮಕ್ಕಳು ಸಾಕ್ಷಿ ನಿಲ್ಲುವರು ಎಂದರು. ಒಬ್ಬರ 3 ಮಕ್ಕಳು ಮರಣ ಹೊಂದಿ ಸಹನೆ ಪಾಲಿಸಿದರೆ ಅವನಿಗೆ ಸ್ವರ್ಗ ಖಚಿತ.